ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋಸ್ನ ಎಡಿಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ. ಆದಷ್ಟು ಬೇಗ ಅದೇನು ಗುಡ್ ನ್ಯೂಸ್ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾವಿವತ್ತು ಅರ್ಲಿ ಮಾರ್ನಿಂಗ್ ಮನೇಲಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಾಮನ ಮಗನ ಮನೆ ಗೃಹ ಪ್ರವೇಶ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿದ್ದಾಗ ಮನೆಯದು ಕ್ಲಿಪ್ಪಿಂಗ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಮಾಮಂದು 3ನೇ ಮನೆ ಅಂತ. ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಬಿಕಾಸ್ ಸ್ವಲ್ಪ ಜಾಣಂಗೆ ಸೀಸನಲ್ ಆಗಿ ಹುಷಾರಿರಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಕೂಡ ಮಾಡಿದ್ದೆ. ಬಟ್ ನಮ್ಮ ಅಕ್ಕ ಏನು ಫೋನ್ ಮಾಡ್ತಾ ಇದ್ಲೋ ಬರಲ್ವಾ ಫಂಕ್ಷನ್ಗೆ. ಆ್ಯಕ್ಚುಲಿ ಅವರೆಲ್ಲರೂ ಕೂಡ ಡೇ ಬಿಫೋರ್ ಡೇನೇ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಸಮ್ಟೈಮ್ಸ್ ಮಕ್ಳಿಗೋಸ್ಕರ ಕೆಲವೊಂದು ಫಂಕ್ಷನ್ಸ್ನ ಕ್ಯಾನ್ಸಲ್ ಕೂಡ ಮಾಡಬೇಕಾಗಿರುತ್ತೆ. ಕೆಲವೊಬ್ಬರು ನಮ್ಮ ಫ್ಯಾಮಿಲಿಯಲ್ಲಿ ಫೋಟೋಸ್ ವೀಡಿಯೋಸ್ಗೆ ಶೈ ಇದೆ. ಸೊ ಅದೇ ಥರ ನಮ್ಮ ಮೊಮ್ಮಕ್ಕಂಗೂ ಕೂಡ. ಅದಕ್ಕೆ ನಾನು ಅವಳು ಲೈಕ್ ಅವ್ರು ನಮಗಿಂತ ದೊಡ್ಡವರು, ಬಟ್ ವಿ ಆರ್ ಶೇರಿಂಗ್ ದ ಗುಡ್ ಬಾಂಡಿಂಗ್ ಲೈಕ್ 6 ಸಿಸ್ಟರ್ಸ್. ಲೈಕ್ ಅವ್ರು ನಮ್ಮ ಅಮ್ಮಂಗೆ ಸಿಸ್ಟರ್ ಆದರೆ ನಮಗೆ ಒಂಥರ ಫ್ರೆಂಡ್ ಥರ, ಆ ಥರ ಬಾಂಡಿಂಗ್ನ ನಾವು ಶೇರ್ ಮಾಡಿದ್ದೀವಿ. ಸೊ ಹಾಗಾಗಿ ಹೋಗು ಬಾ ಅನ್ನೋದೆಲ್ಲ ಕಾಮನ್ ಇದೆ. ಬಟ್ ಎಲ್ಲರೂ ಅದೇ ಥರ ಇರಲ್ಲ, ಕೆಲವೊಬ್ಬರು ತುಂಬ ಸಪೋರ್ಟಿವ್ ಇರ್ತಾರೆ. ಸೊ ಲೈಕ್ ನಮ್ಮ ಧನು ಅಂಕಲ್ ಆ್ಯಂಡ್ ಶಿಲ್ಪಾ ಆಂಟಿ ಇಬ್ಬರೂ ಕೂಡ ಅಷ್ಟೇ ನನ್ನ ವ್ಲಾಗಿಂಗ್ ಮಾಡೋದಕ್ಕೆ ತುಂಬ ಎನ್ಕರೇಜ್ ಆ್ಯಂಡ್ ಸಪೋರ್ಟ್ ಎರಡೂ ಕೂಡ ಮಾಡ್ತಾರೆ. ಸೊ ಈವನ್ ನಾನು ವೀಡಿಯೋಸ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜಾಣನ ಎತ್ಕೊಂಡು ಆ ಥರ ಟೇಕ್ ಕೇರ್ ಕೂಡ ಮಾಡಿಕೊಂಡು ನನಗೆ ಸಪೋರ್ಟಿವ್ ಮಾಡ್ತಾರೆ. ಸೊ ಸಮ್ಟೈಮ್ಸ್ ತುಂಬಾ ಖುಷಿ ಆಗುತ್ತೆ, ಲೈಕ್ ಇಂಥ ಒಳ್ಳೆ ಫ್ಯಾಮಿಲಿ ಮೆಂಬರ್ ನಾನಾಗಿದ್ದೀನಿ, ನಾನು ಏನೇ ಮಾಡಿದ್ರೂ ಅದಕ್ಕೆ ಸಪೋರ್ಟಿವ್ ಹ್ಯಾಂಡ್ ಆಗಿ ನಿಂತ್ಕೊಳ್ತಾರೆ ಅಂತ. ನಮ್ಮ ಶ್ರುತಿ ಅತ್ತೆನೂ ಅಷ್ಟೇ, ಆಲ್ವೇಸ್ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಅವರು ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ಅವ್ರು ತುಂಬ ಪಟ್ಟಿರೋ ವ್ಯಕ್ತಿಯಲ್ಲ, ಅವರು ಕೂಡ ಒಬ್ಬರು. ಅಫ್ಕೋರ್ಸ್ ಇವಾಗ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ತೀನಲ್ಲ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ, ಅದಕ್ಕೂ ಕೂಡ ಅಷ್ಟೇ. ಶಿ ಕಾಲ್ಡ್ ಮೀ ಆ್ಯಂಡ್ ವಿಶ್ ಮೀ ಆ್ಯಂಡ್ ಸಪೋರ್ಟ್ ಮೀ. ಸೊ ಈ ಎಲ್ಲ ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇಂಥ ಒಂದು ಬ್ಯೂಟಿಫುಲ್ ಬ್ಲೆಸ್ಡ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಪೂಜೆಗಳೆಲ್ಲ ಮುಗ್ದೋಗಿತ್ತು. ಸೊ ಆಲ್ಮೋಸ್ಟ್ ದೇವ್ರನ್ನ ಅಂದರೆ ಲೈಕ್ ದೇವ್ರನ್ನ ಕಳ್ಸೋಕ್ಕಿಂತ ಮುಂಚೆ ನಮ್ಮ ಕಡೆ ರಸಾಯನ ಎಲ್ಲ ಮಾಡಿ ದೇವರಿಗೆ ಎಡೆ ಇಟ್ಟು ಅದಾದ ನಂತರ ಸೋಮಗಳಿಗೂ ಕೂಡ ಅದನ್ನು ಪ್ರಸಾದನ ಕೊಡ್ತಾರೆ. ಸೊ ಆ ರೀತಿ ಪ್ರೊಸೀಜರ್ ಟೈಮಲ್ಲಿ ಆಲ್ಮೋಸ್ಟ್ ಎಂಡ್ ಆಫ್ ದ ಫಂಕ್ಷನ್ ನಾನು ಹೋಗಿದ್ದೆ. ಆ ಸೈಕಲ್ ಗ್ಯಾಪಲ್ಲಿ ಸೊ ನಮ್ಮ ಅಣ್ಣನ ಮಗ ಸಾತ್ವಿಕ್ ಜೊತೆ ನಮ್ಮ ಜಾಣ ಆಟ ಆಡ್ತಿದ್ದಾನೆ. ಸೊ ನನಗೆ ಖುಷಿ ಆಗುತ್ತೆ, ಲೈಕ್ ನಾವು ಚಿಕ್ಕ ಹುಡುಗರಲ್ಲಿ ನಾವು ನಮ್ಮ ಅಣ್ಣಂದಿರ ಜೊತೆ ಆಟ ಆಡ್ತಾಯಿದ್ವಿ. ಬಟ್ ಇವಾಗ ಜನ್ರೇಷನ್ ಯಾವ ಥರ ಚೇಂಜ್ ಆಗಿದೆ ಅಂತಂದರೆ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ನೋಡೋಕ್ಕೂ ಖುಷಿ ಆಗುತ್ತೆ. ಅಂದರೆ ಪರ್ಸ್ನಲಿ ಏನು ಫೀಲ್ ಆಗ್ತಾ ಇರುತ್ತೆ ಅಂದರೆ ನಾವು ಇಷ್ಟೊಂದು ದೊಡ್ಡವರಾಗಿದ್ದೀವ, ಲೈಕ್ ನಮ್ಮ ಮಕ್ಕಳು ಆಟ ಆಡೋಷ್ಟು ಅಂತಲೂ ಅನಿಸ್ತಾ ಇರುತ್ತೆ. ಅವ್ರುಗಳ್ನ ನೋಡಿದಾಗ ಗೊತ್ತಾಗುತ್ತೆ ಲೈಕ್ ನಾವು ಎಷ್ಟು ದೊಡ್ಡವರಾಗಿದ್ದೀವಿ ಅಂತ. ಒಂದು ಸ್ಮಾಲ್ ಗ್ಲಿಮ್ಸ್ ಆಫ್ ಹೋಮ್ ಟೂರ್ನ ಮಾಡಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮ್. ಸೊ ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ಸೊ ನಮ್ಮ ಅಬ್ಬಿದು ರೂಮ್ ಇದು. ಸೊ ತುಂಬ ಸ್ಪೇಷಿಯಸ್ಸಾಗೆ ಒಂದು ಇಂಟೀರಿಯರ್ ಡಿಸೈನ್ನ ಮಾಡಿದ್ದಾರೆ. ಎಲ್ಲರೂ ಹೋಗಿ ನಮ್ಮ ಅದಕ್ಕೆ ಮಾತ್ರ ನನಗೆ ಕಂಪ್ಯಾನಿಯನ್ ಆಗಿದ್ದರು. ಇಲ್ಲೇನು ಡಿಸ್ಕಷನ್ ಆಗ್ತಾ ಇದೆ ಅಂದರೆ ನನ್ನ ವ್ಲಾಗಿಂಗ್ ಚಾನಲ್ ಬಗ್ಗೆನೇ ಡೀಪ್ ಡಿಸ್ಕಷನ್ ಆಗ್ತಾ ಇದೆ. ಪ್ಲಸ್ ಆ್ಯಂಡ್ ಮೈನಸಸ್ ಎರಡೂ ಕೂಡ ಮಾತಾಡ್ತಾ ಇದ್ದಾರೆ ಅಲ್ಲಿ. ಬಿಕಾಸ್ ಈ ಒಂದು ಫೀಲ್ಡ್ ಅಥವಾ ಈ ಥರ ಲೈಕ್ ಸೋಷಲ್ ಮೀಡಿಯಾಸ್ ಅನ್ನೋದು ನಮ್ಮ ಫ್ಯಾಮಿಲಿಗೆ ಫಸ್ಟ್ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಫಂಕ್ಷನ್ನ ಅಟೆಂಡ್ ಮಾಡಾದಮೇಲೆ ನಾವು ಊರಿಗೆ ಲೈಕ್ ಬೆಂಗಳೂರಿಗೆ ರಿಟರ್ನ್ ಆದಮೇಲೆ ಇದು ನೆಕ್ಸ್ಟ್ ವೀಕೆಂಡ್ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ವೀಕೆಂಡ್ ಊರಿಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಲೈಕ್ ನಮ್ಮತ್ತೆ ಊರಿಗೆ, ಬಟ್ ನಾನೇ ಆಸೆ ಪಟ್ಟು ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನೆಕ್ಸ್ಟ್ ಕಮ್ಮಿಂಗ್ 21 ಡೇಸ್ ನಾನು ಊರಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಸಲ ಹೋಗೋಣ, ಇಫ್ ಇನ್ ಕೇಸ್ ಲಾಂಗ್ ಗ್ಯಾಪ್ ಆದರೆ ಅಮ್ಮನೂ ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಂತ. ಆ್ಯಕ್ಚುಲಿ ಆ ವೀಕೆಂಡ್ ಪೋಲಿಯೋ ಡ್ರಾಪ್ಸ್ ಕೂಡ ಇತ್ತು. ಹಾಗಾಗಿ ನಾವು ನಮ್ಮ ಹಸ್ಬೆಂಡ್ ಊರಲ್ಲೇ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡ್ವಿ. ಸೊ ನಮ್ಮ ಅನು ಅಕ್ಕಂಗಂತೂ ತುಂಬ ಆಸೆ ಇತ್ತು, ಲೈಕ್ ಚಿಕ್ಕ ಹುಡುಗರಲ್ಲಿ ಹಾಕಿದ್ದಾರೆ. ಲೈಕ್ ನಾನು ಬಾಣಂತನ ತೀರಿಸ್ಕೊಂಡು ಬಂದ ಆದಮೇಲೆ ಇದು ಫಸ್ಟ್ ಪೋಲಿಯೋ ಡ್ರಾಪ್ಸ್. ಹಾಗಾಗಿ ನಮ್ಮೂರಲ್ಲೇ ಹಾಕಿಸ್ಬೇಕು ಅಂತ ಅವರು ತುಂಬ ಆಸೆ ಪಟ್ಟು ಊರಲ್ಲೇ ಹಾಕ್ಸ್ಕೊಂಡ್ರು. ನಾವು ಆ್ಯಕ್ಚುಲಿ ಅವತ್ತು ಪೋಲಿಯೋ ಡ್ರಾಪ್ಸ್ ದಿನ ನಮ್ಮ ಅಮ್ಮನ ತಂಗಿ ಮನೆಗೆ ನಾವು ಹೋಗ್ತಾ ಇದ್ವಿ. ಹಾಗಾಗಿ ಆನ್ ದ ವೇನೇ ಹಾಕ್ಸ್ಕೊಳ್ಳೋಣ ಎಲ್ಲಾದರೂ ಒಂದು ಸ್ಕೂಲಲ್ಲಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅನು ಅಕ್ಕ ಇಷ್ಟನೇ ಪಡಲಿಲ್ಲ, ಊರಲ್ಲೇ ಹಾಕಿಸ್ಬೇಕು ಅಂತ ಹೇಳಿದ ಕಾರಣ ಸೊ ಅವ್ರ ಆಸೆ ಏನಕ್ಕೆ ನಾವು ಬೇಡ ಅನ್ನಲಿ ಅಂತ ಹೋಗ್ತಾ ಇದ್ದೀವಿ. ಅಷ್ಟೇ ಜಾಣಿ. ತೋರ್ಸು. ಜಾಡ ಬಾಯಿ ಬುಚ್ಚ. ಎಷ್ಟು ಕೆಜಿ ಇದೆ ನೀನು? ಈ ಕಡೆ ತಿರ್ಕೋಬೇಕು. ನೋಡಲ್ಲ ಆಂಟಿ ಮಾತಾಡ್ಸು. ಸ್ಕೂಲು ರಜಾ ಅಲ್ವಾ ನಮ್ಮ ಸ್ಕೂಲ್ ಕಣ್ರಿ. ಹೌದು, ಎಸ್. ಹಿಡ್ಕೋಬೇಕು ಇದನ್ನ. ನಿಧಾನ ಕೊಡ್ಸಿ ಮುಂದೆ ನೋಡು.
ಮುಂದೆ ನೋಡ್ಕೊಂಡು ಓಡಿಸ್ಬೇಕದ. ಜನ ಖುಷಿನಾ ಮಗ್ನೆ? ಅತ್ತೆ ಮದ್ವೆ ಮಾಡೋ ಅಷ್ಟೊತ್ತಿಗೆ ಡ್ರೈವಿಂಗ್ ಕಲ್ತ್ಬಿಟ್ಟು ನೀನು ಹಾ ಇನ್ನೊಂದು ಕಾರಲ್ಲಿ ನಿಮ್ಮ ಅತ್ತೆನ ಕೂರಿಸ್ಕೊಂಡು ಮುಂದೆ ಹೋಗುವಂತೆ. ರೀ ಇವ್ನೊಂಚೂರು ಗಾಡಿಯಲ್ಲಿ ಕರ್ಕೋಗಿದ್ದು ಬಂದ್ಬಿಡ್ರಿ. ಒಂಚೂರು ರಾಮಚಂದ್ರನ ಹತ್ರ ಕೀಸ್ಕೊ ಬನ್ನಿ, ಕರ್ಕೋಗಿದ್ದು ಬನ್ನಿ.